ನಮಸ್ಕಾರ ಗೆಳೆಯರೇ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಿ ಅವರಿಗೆಲ್ಲ ತುಂಬ ಧನ್ಯವಾದಗಳು. ನಮ್ಮ ಈ ಚಾನಲ್ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಸಪೋರ್ಟ್ ಮಾಡಿದ್ದೀರಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಕರುಗಳು ಸಾಕಬಾರ್ದ, ಸಾಕಿದ್ರೆ ಏನಾರ ಪ್ರಾಬ್ಲಮ್ ಆಗುತ್ತಾ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ರಿ. ಅದರಿಂದ ಇವತ್ತಿನ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ. ಪಟ್ಟೆಗಳು ಸಾಕೋದ್ರಿಂದ ಯಾವತ್ತೂ ಲಾಸ್ ಆಗಲ್ಲ. ಯಾವ ರೀತಿ ಲಾಸ್ ಆಗಲ್ಲ ಅಂದರೆ, ಇಲ್ಲಿ ನಮಗೆ ಮೇಯ್ಸೋಕ್ಕೆ ಬುಟ್ಟು ಮೇಯ್ಸೋಕ್ಕೆ ಜಾಗ ಉಂಟು, ಅದರಿಂದ ನಮಗೆ ಲಾಸ್ ಆಯ್ತಾ ಇಲ್ಲ. ಹಸುಗಳು ಒಂದು 7-8 ಹಸುಗಳಿದ್ದು ನಮ್ಮ ಕರುಗಳು ಜಾಸ್ತಿ ಆಗವೆ. ಕರುಗಳು ಜಾಸ್ತಿ ಅಂದರೆ ಒಂದು 8 ಕರುಗಳಿದ್ದಾವೆ. ಹಸುಗಳು ಹಾಲು ಕರಿ ಅಂಥವು 7 ಹಸುಗಳಿದ್ದಾವೆ. ಹಂಗಾಗಿ ನಮಗೆ ಹಸುಗಳು ಹಾಲಲ್ಲಿ ಲಾಸ್ ಆಗೋದಿಲ್ಲ, ಯಾಕೆ ನಾವು ಹೊರಗಡೆ ಬಿಟ್ಟು ಮೇಯಿಸ್ಕೊಂಡು ಹೋಗ್ತೀವಿ. ಆದ್ದರಿಂದ ನಮಗೆ ಕರುಗಳಲ್ಲಿ ಯಾವುದೇ ರೀತಿ ಲಾಸ್ ಬರ್ತಾಯಿಲ್ಲ. ಹಸುಗಳು ಹಾಲಿನ ದುಡ್ಡಲ್ಲಿ ನಮಗೆ ಅವತ್ರ ತಿಂಡಿಗೆ ಅವತ್ರ ಮೇವಿಗೆ ಎಲ್ಲ ಕಳೆದು ನಮಗೆ ಅಲ್ಪ ಸ್ವಲ್ಪ ಏನೋ ಚೆನ್ನಾಗಿ ಲಾಭ ಆಯ್ತೈತೆ. ಹಂಗೆ ಇಲ್ಲ ಅಂದರೆ ಕರುಗಳು ಜಾಸ್ತಿಯಾಗಿ ಕೊಟ್ಟಿಗೆಲೆ ಕಟ್ಟಿ ಮೇವು ಹಾಕೋದಾದ್ರೆ ಸ್ವಲ್ಪ ಲಾಸ್ ಆಗುತ್ತೆ. ಹಾಗಾಗಿ ಆದಷ್ಟು ರೈತರುಗಳು ಕರುಗಳು ಸಾಕ್ಬೋದು, ಪಡ್ಡೆಗಳು ಸಾಕ್ಬೋದು. ಹೆಂಗೆ 10 ಹಸುಗಳಿದ್ರೆ ನೀವು ಒಂದು ವರ್ಷದಲ್ಲಿ 2-3 ಪಡ್ಡೆಗಳು ಸಾಕೊಂಡ್ರೆ ಲಾಭ ಆಗುತ್ತೆ. ಅದು ಬಿಟ್ಟು ಎಲ್ಲ ಹೆಣ್ಗರುಗಳ್ನೇ ಹಾಕಿದ್ರೆ ಸ್ವಲ್ಪ ಲಾಸ್ ಆಗುತ್ತೆ. ಆದಷ್ಟು ಹೆಣ್ಗರುಗಳ ಜೊತೆ ಒಂದು ಸ್ವಲ್ಪ ಅದೇ ಫಾರಮಲ್ಲಿ ಸಾಕೋಂಥವ್ರು ಹೆಣ್ಗರುಗಳು ಸ್ವಲ್ಪ ಕಮ್ಮಿ ಸಾಕ್ಬೋದು. ಹಿಂಗೆ ಹೊರಗಡೆ ಬಿಟ್ಟು ಮೇಯ್ಸೋ ಅಂಥ ಜಾಗ ಇದ್ದರೆ ಕರುಗಳು ಸಾಕಿದ್ರೆ ಲಾಸ್ ಆಗೋದಿಲ್ಲ. ಲಾಭನೇ ಇದೆ. ಹೈನುಗಾರಿಕೆ ಲಾಸು. ಹೈನುಗಾರಿಕೆ ಮಾಡೋದ್ರಿಂದ ಸುಮ್ಮನೆ ಲಾಸ್ ಆಗುತ್ತೆ, ಹೈನುಗಾರಿಕೆ ಮಾಡಬೇಡಿ ಅಂತ ಸುಮಾರು ಜನ ಸುಮ್ಮನೆ ಹೇಳೋದಷ್ಟೇ. ಹೈನುಗಾರಿಕೆಯಲ್ಲಿ ತುಂಬ ಲಾಭ ಇದೆ, ಅದನ್ನ ನಾವು ನಮ್ಮ ಪ್ರಕಾರ ನಾವು ಮಾಡಬೇಕಷ್ಟೆ. ಅದು ಬಿಟ್ಟು ಹೈನುಗಾರಿಕೆ ಲಾಸು, ಹೈನುಗಾರಿಕೆ ಮಾಡೋದ್ರಿಂದ ಏನೂ ಲಾಭ ಸಿಕ್ಕೋದಿಲ್ಲ ಅಂತ ಹೇಳೋದು ಸುಮ್ಮನೆ ತಪ್ಪಾಗುತ್ತೆ. ಹೈನುಗಾರಿಕೆ ಮಾಡಿ ಅದರಿಂದ ಲಾಭ ಇದೆ, ತುಂಬ ಲಾಭ ಇದೆ. ಆದಷ್ಟು ಕರುಗಳು ಪಡ್ಡೆಗಳು ಏಳಿಸ್ಕೋಬೇಕು. ಪಡ್ಡೆಗಳು ಏಳಿಸ್ಕೊಳ್ಳಿಲ್ಲ ಅಂದರೆ ವರ್ಷದ 2-3 ಪಡ್ಡೆಗಳು ಏಳಿಸ್ಕೊಳ್ಳಿಲ್ಲ ಅಂದರೆ ಮನೇಲಿ ನಾವು ನಮ್ಗೆ ಸಕ್ಸಸ್ ಆಗೋದಿಲ್ಲ. ಅದರಿಂದ ಹೇಳ್ತಾ ಇದ್ದೀನಿ, ಪಡ್ಡೆಗಳು ಸಾಕಿ. ಪಡ್ಡೆಗಳು ಸಾಕಬಾರ್ದು ಅಂತ ಹೇಳೋದಿಲ್ಲ, ಆದರೆ ಒಂದು ಸ್ವಲ್ಪ ನಿಮ್ಮ ಹತ್ರ 4-5 ಹಸುಗಳಿದ್ರೆ 2 ಪಡ್ಡೆ ಸಾಕಿ. ಒಂದು 6-7 ಹಸುಗಳು ಸಾಕ್ತಾ ಇರೋರಾದ್ರೆ ಒಂದು 4 ಪಡ್ಡೆಗಳು ಸಾಕೊಳ್ಳಿ. ಹಂಗೆ ಸಾಕೋದ್ರಿಂದ ಲಾಸ್ ಆಗೋದಿಲ್ಲ. ಅದೇ ನಿಮ್ಮಲ್ಲಿ ಇರೋ 10 ಹಸುಗಳಿದ್ರೆ 10 ಕರುಗಳನ್ನೇ ಸಾಕೊಂಡ್ರೆ ಬಂದಿದ್ದ ಲಾಭ ಎಲ್ಲ ನಾವೇ ತಿನ್ಕೋತೇವೆ. ಹಾಗಾಗಿ ನಮಗೆ ಪಡ್ಡೆಗಳು ಸಾಕೋದ್ರಿಂದ ಆಗ ಸ್ವಲ್ಪ ಲಾಸ್ ಆಗುತ್ತೆ. ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.